ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಪವಾಡ ಪುರುಷದಲ್ಲಿ ಸತ್ಯವನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಬಾಳು ಮಾಮ ಒಪ್ತಾನೇ ಇಲ್ಲ. ರಾತ್ರಿ ಎಲ್ಲ ಊಟಕ್ಕೆ ಕರೆದ್ರೂ ಊಟಕ್ಕೂ ಬರಲಿಲ್ಲ. ಬೆಳಿಗ್ಗೆ ಸರಿ ಮಾತಾಡೋಣ ಅಂತ ಲೇಟಾಗಿ ಬಂದು ಊಟ ಮಾಡಿ ಮಲ್ಕೊಂಡ. ಬೆಳಿಗ್ಗೆ ಮಾತಾಡೋಣ ಅನ್ನೋಷ್ಟರೊಳಗೆ ಎದ್ದು ಹೊರಟೋಗಿದ್ದಾನೆ. ನೋಡಿದ್ರೆ ಎಲ್ಲರೂ ಮಲಗೆ ಇದ್ದಾರೆ. ಬೆಳಗ್ಗೆ 7 ಗಂಟೆ ಆದರೂ ಯಾರೂ ಎದ್ದೇ ಇಲ್ಲ. ಆದರೆ ಅವನು ಎದ್ದೋಗ್ಬಿಟ್ಟಿರ್ತಾನೆ. ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದಲ್ಲೇ ಪಾಪ ಎಲ್ಲ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಕಡೆ ಬಂದು ಈ ಗೌಡನ ಹೆಂಡ್ತಿ ಗೌಡಿಗೆ ಒಂದು ಲೆಟ್ರ್ ತಂದು ಕೊಡ್ತಾನೆ ಸಂಧ್ಯಾ. ಆ ಲೆಟ್ರನ್ನ ಓದ್ಬಿಟ್ಟು ಗೌಡ್ರೆ ಒಂದು ಲೆಟ್ರ್ ಬಂದಿದೆ ನೋಡಿ ಅಂತ. ಏನಿಲ್ಲ ಲೆಟ್ರು ಅದು ಅಂತಾನೆ. ಆಮೇಲೆ ನೋಡಿ ಗೌಡ್ರೆ ಲೆಟ್ರು ಅಂತೆ. ನಾನು ನೋಡಲಿಲ್ಲ, ನೀವು ನೋಡಿ ಅಂತಾನೆ. ಓದ್ಬಿಟ್ಟು ಹೆಣ್ಣಿನ ಮನೆಯವರು ಗುಂಡುಗೆ ಹೆಣ್ಣು ಕೊಡಲ್ಲ ಅಂತ ಬರೆದಿರ್ತಾರೆ. ನಮ್ಮ ಗುಂಡುಗೆ ಮಾತ್ರ ಹೆಣ್ಣು ಕೊಡಲ್ಲ, ಆದರೆ ಬಾಳಿಗೆ ಎಲ್ಲರೂ ಕೊಡ್ತೀವಿ ಅಂತಾರಲ್ಲ ಹೆಣ್ಣು ಅಂತ ಹೇಳ್ಬಿಟ್ಟು ಇವನಿಗೆ ಹೊಟ್ಟೆ ಉರಿ ಇರುತ್ತೆ. ಇವನ ಹೆಂಡ್ತಿಗೆ ಹೊಟ್ಟೆ ಉರಿ ಇರುತ್ತೆ. ಈ ಕಡೆ ಬಂದು ಈ ಸಂಧ್ಯಾ ಬಾಳನ್ನ ನೋಡ್ತಾನೆ. ಬಾಳು ಮಾಮ ಇರೋ ಬಾಳೋ ಅಂತ ಹೋಗ್ತಾನೆ. ಆದರೆ ಬಾಳು ಬಾಗ್ಲಾಕೊಂಡು ಕೋಲಿಟ್ಕೊಂಡು ಹೊರ್ಟೋಗ್ಬಿಡ್ತಾನೆ. ಹೊರ್ಟೋಗೋದನ್ನು ನೋಡಿ ಅವ್ನು ನಿಲ್ಲೇ ಇಲ್ಲ. ಇವನು ಹೋಗ್ತಲೇ ಇದೆಯಲ್ಲೋ ಇರೋ ಅಂತ ಓಡ್ತಾನೆ. ಆದರೆ ಅವ್ನು ನಿಲ್ಲಲ್ಲ, ಅವನು ಹೊರ್ಟೋಗ್ಬಿಡ್ತಾನೆ. ಮುಖ ನೋಡ್ತಾನೆ ಒಂದ್ಸಲಿ, ಮುಖ ನೋಡ್ಬಿಟ್ಟು ಹೊರ್ಟೋಗ್ಬಿಡ್ತಾನೆ. ಆವಾಗ ಇವನು ಆ ಬಾಗಿಲುಗಳು ದಡ್ಡ ಬಡ್ಡ ಅಂತ ಹೊಡ್ಕೊತಿರ್ತಾವಲ್ವ ಹಾಳೆಗಳು. ಅದಕ್ಕೆ ಇವನು ಏನಾಗ್ಬಿಟ್ಟಿರೋಬಹುದು ಮನೆಯಲ್ಲಿ. ಬಾಳೆ ನೋಡಿದ್ರೆ ಆಚೆ ಹೋದ, ಇದು ನೋಡಿದ್ರೆ ಬಾಗಿಲುಗಳು ಆಲೆಗಳು ಒಡ್ಕತ್ತಿದ್ದಾವಲ್ಲ ಅಂತೇಳ್ಬಿಟ್ಟು ಮೆತ್ತಗೋಗಿ ಬಾಗಿಲು ತೆಗಿತಾನೆ. ಎಲ್ಲ ಮಲಗಿಬಿಟ್ಟಿದ್ದಾರೆ ಗೊರಕೆ ಹೊಯ್ಕೊಂಡು. ಇದೇನು ಇಷ್ಟೊತ್ತರೆಗೂ ಮಲಗಿಬಿಟ್ಟಿದ್ದೀರಲ್ಲ ಅಂತೇಳ್ಬಿಟ್ಟು ಎಲ್ಲರನ್ನೂ ಎಬ್ಬಿಸ್ತಾನೆ. ಹೇಳ್ರಿ ಇಷ್ಟೊತ್ತರೆಗೂ ಮಂಗಿದ್ದೀರಲ್ಲ, ಬಿಸಿಲು ಬಂದೋಗೈತೆ, ಇಷ್ಟೊತ್ತರೆಗೂ ಮನ್ಕೋತಾರ, ಹೇಳಿ ಮೇಲೆ ಅಂತೇಳ್ಬಿಟ್ಟು ಎದುಸ್ತಾನೆ. ಎಷ್ಟು ಎದುಸಿದ್ರೂ ಕೊನೆಗೆ ಹೇಳ್ತಾರೆ ಒಬ್ಬೊಬ್ಬರಾಗಿ. ಬಾಳ್ಯ ಇದು ಹೊರ್ಟೋದ್ನಲ್ಲ ಅಂತ ಹೇಳಿದಾಗ, ಸುಮ್ಮನೆ ಇರೋ, ತಲೆಕೆಟ್ಟಂಗೆ ಮಾತಾಡಬೇಡ, ಅವನೇಲಿ ಹೊರ್ಟೋಗೋನು, ಅವ್ನು ಮಲಗವನೇ. ಇಲ್ಲ, ಅವ್ನು ಹೊರ್ಟೋದ. ಹೊರ್ಟೋದ್ಮೇಲೆ ಬಾಗಿಲು ಹಾಳೆಗಳು ಬಡ್ಕೊತಿದ್ದು, ನಾನು ಅದಕ್ಕೇ ದಡಬಡ ಅಂತಿದ್ದಾವಲ್ಲ ಬಾಗಿಲು ಹಾಳೆ ಅಂತ ಮೆತ್ತಗೆ ತಕ್ಕೊಂಡು ಬಂದೆ ಅಷ್ಟೇ ಅಂತಾನೆ. ಆವಾಗ ಹೌದಾ ಬಾಳೆ ಇಲ್ವಾ, ಓದ್ನಾ ಅಂತೇಳ್ಬಿಟ್ಟು ಸತ್ಯವ ಸುಂದರ ಬರ್ರ ಇಲ್ಲಿ ಅಂತ ಇಲ್ಲಿ ಹೆಂಡ್ತಿರ್ನೆಲ್ಲ ಕರಿತಾನೆ. ಸೊಸೆ ಆಗಬೇಕಾಗಿರೋ ಹುಡುಗಿನೂ ಕರಿತಾನೆ, ಎಲ್ಲರನ್ನೂ ಕರಿತಾನೆ. ಎಲ್ಲರೂ ಬರ್ತಾರೆ, ಎಲ್ಲೂ ಇಲ್ಲ. ಸರಿ ಆಯ್ತಲ್ಲ, ಇದಾಗಲ್ಲ ಅಂದರೆ ಸತ್ಯವಂತ ಅಜ್ಜಿ ಮತ್ತು ಅಪ್ಪ ಇದಾಗಲ್ಲ, ಹೋಗ್ಬಿಟ್ಟು ಗೌಡ್ರ ಮನೆಗೆ ದೂರು ಕೊಡು, ಪಂಚಾಯತಿ ಇಡಲಿ, ಅಲ್ಲೇ ತೀರ್ಮಾನ ಆಗಲಿ. ಸತ್ಯವಾಗೂ ವಯಸ್ಸಾಯ್ತಾ ಬಂತು, ಇನ್ನೆಷ್ಟು ವರ್ಷ ಇಟ್ಕೊಳ್ಳೋಕೆ ನಮ್ಮ ಕೈಲಿ ಆಗಲ್ಲ. ಮಾತು ನಿಶ್ಚಯ ಆದಮೇಲೆ ಇಷ್ಟು ವರ್ಷಗಳು ನಾವು ಇಟ್ಕೊಳ್ಳೋದು ಮನೇಲಿರೋಕ್ಕಾಗಲ್ಲ. ಇಲ್ಲಿ ಗೌಡ್ರ ಮನೆಗೆ ಹೋಗಿ ದೂರು ಕೊಟ್ಟು ಬರೋಗು ಅಂತ ಕಳಿಸ್ತಾಳೆ. ಆಮೇಲೆ ಬೇಡ ಅಂತೇಳಿ ಅಕ್ಕ ಹೇಳ್ತಾಳೆ. ಅಕ್ಕ ಹೇಳಿದ್ರೂ ಕೇಳಲ್ಲ, ಇಲ್ಲ ಅದಾಗಲ್ಲ ಅಂತೇಳ್ಬಿಟ್ಟು. ಆಮೇಲೆ ನೀವಾರು ಹೇಳಿ ಒಂದು ಮಾತು ಅಂತ ಗಂಡಗೆ ಹೇಳ್ತಾಳೆ. ನಾನು ಏನು ಹೇಳಲಿ, ಎಷ್ಟು ಸಲ ಹೇಳಲಿ ಅಂತ ಗಂಡ ಅಂತಾನ. ಅಲ್ಲೂ ಬೇಜಾರಾಗ್ಬಿಡುತ್ತೆ. ಆಮೇಲೆ ಇವನು ಹೋಗ್ತಾನೆ, ಸತ್ಯವನ ಅಪ್ಪ ಗೌಡ್ರ ಮನೆಗೆ ಹೋಗ್ತಾನೆ. ಗೌಡ್ರ ಮನೆಗೆ ಹೋಗಿ ಅಲ್ಲಿ ದೂರು ಕೊಡೋಕೆ ಹೋಗ್ತಾನೆ. ಅದಕ್ಕೆ ಮುಂಚೆ ಇಲ್ಲಿ ಸಂಧ್ಯಾ ಎಲ್ಲ ರೀತಿಯೂ ನೋಡ್ತಾನೆ. ನೋಡಿಬಿಟ್ಟು ಹೇಳ್ತಾನೆ, ಹಿಂಗಾಯಿತು, ನಾನು ಬರ್ತಾಯಿದ್ದೆ, ಅದನ್ನು ಹೇಳಬೇಕು ಅಂತ ಅವನು ಬರ್ತಾಯಿರ್ತಾನೆ. ಅಷ್ಟೊತ್ತಿಗೆ ಕೈಗೆ ಲೆಟ್ರ್ ಸಿಕ್ಕುತ್ತಾ, ಅದು ಮರ್ತೋಗುತ್ತೆ ಅವನಿಗೆ. ಆಮೇಲೆ ಈ ಕಡೆ ಬರ್ತಾನೆ. ಇವರೆಲ್ಲ ಮಲಗಿರ್ತಾರೆ, ಎಲ್ಲ ಎದ್ದೇಳಿದ್ಮೇಲೆ ಇವನಿಗೆ ಅಲ್ಪ ಸ್ವಲ್ಪ ವಿಷಯ ಗೊತ್ತಾಗ್ಬಿಡುತ್ತೆ ಸಂಧಿಗೆ. ಬಾಳು ಎದ್ದೋಗಿರೋದು, ಹೇಳ್ದೆ ಕೇಳದೆ ಹೋಗಿರೋದು, ನಾವು ಮದುವೆ ನಿಶ್ಚಯ ಮಾಡೋಕ್ಕೆ ಬಂದಿರೋದು, ಅದಾಗದೇ ಇರೋದು, ಇವೆಲ್ಲ ಒಂಚೂರು ಗೊತ್ತಾಗ್ಬಿಡುತ್ತೆ. ಇವನು ಖುಷಿಯಾಗಿ ಮತ್ತು ಇದನ್ನೆಲ್ಲ ಊರಿಗೆಲ್ಲ ಹೋಗಿ ಹೇಳ್ತಾನೆ ಇವನು ಅಂತ ಗೊತ್ತಿರುತ್ತೆ ಎಲ್ಲರಿಗೂ. ಆದರೂ ಕೂಡ ಆ ಸನ್ನಿವೇಶದಲ್ಲಿ ಎಲ್ಲರೂ ಹಾಗೆ ಮಾತಾಡಿಬಿಡ್ತಾರೆ. ಎಲ್ಲರೂ ಆಚೆ ಎದ್ದು ಬರ್ತಾರೆ. ಆಮೇಲೆ ರಾಗಂಗೆ ಮಾತಾಡ್ತಾರೆ. ಸತ್ಯವನ್ನ ಅಜ್ಜಿ ಕೂಡ ಜೋರೇ ಕೂಗಾಡ್ಬಿಡ್ತಾಳೆ. ಅಪ್ಪನೂ ಕೂಡ ಕೂಗಾಡ್ಬಿಡ್ತಾನೆ. ಏನೂ ಮಾಡೋ ಪರಿಸ್ಥಿತಿಲಿರಲ್ಲ. ಅವರೆಲ್ಲ ಸುಮ್ಮನೆ ಆಗಿಬಿಡ್ತಾರೆ, ನಿಂತ್ಕೊಂಡಿರ್ತಾರೆ. ಆಮೇಲೆ ಹೋಗು, ಫಸ್ಟು ದೂರು ಕೊಡೋ, ನೀನು ದೂರು ಕೊಟ್ಬಿಟ್ಟು ಪಂಚಾಯತಿ ಇಡಿಸು, ಆವಾಗ ಅದು ಅಲ್ಲೇ ತೀರ್ಮಾನ ಆಗಲಿ. ಇಲ್ಲಿ ನಾವೇನು ಹೇಳಿರೋ ಅವ್ನು ಬಗ್ಗಲ್ಲ, ಅವನೇನು ಹೇಳಲ್ಲ, ಹಾಗೆ ಹಿಂಗೆ ಅಂತೇಳ್ಬಿಟ್ಟು ಸತ್ಯವಂತ ಅಜ್ಜಿ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾಳ. ಗಲಾಟೆ ಮಾಡಿದ ಮೇಲೆ ಇವನಿಗೂ ಕೋಪ ಬಂದ್ಬಿಡುತ್ತೆ ಮಗನಿಗೆ. ಸರಿ ಇವಾಗಲೇ ಹೋಗಿ ಹೇಳ್ಬರ್ತೀನಿ ಅಂತೇಳಿ ಹೊರಟೇ ಬಿಡ್ತಾನೆ.
ಹೊಲ್ಟ್ರೂ ಕರಿತಾನೆ ಇರ್ತಾರೆ ಹಿಂದಿಂದವ ಅವ್ರ ಅಕ್ಕ ಎಲ್ಲವ, ಆದ್ರೂ ಅವನೇನು ಕೇರೆ ಮಾಡಲ್ಲ, ಹೊರ್ಟೋಗ್ಬಿಡ್ತಾನೆ. ಹೊರ್ಟೋಗಿ ಗೌಡನ ಮನೆ ಹತ್ರ ಹೋಗ್ತಾನೆ, ಅಲ್ಲಿ ದೂರು ಕೊಡೋಕ್ಕೆ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಗೌಡ ಮಗಂದು ಮದುವೆ ವಿಷಯದಲ್ಲಿ ಹೆಣ್ಣು ಕೊಡಲ್ಲ ಅಂದರು ಅಂತ ಸ್ವಲ್ಪ ಗರ್ಮ್ ಆಗಿರ್ತಾನೆ. ಕೊಡದೇ ಇದ್ದರೆ ಬಿಡು, ಬೇರೆ ಕಡೆ ನೋಡಿರಾಯ್ತು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಬಾಳು ಅಮ್ಮಗಳು ಅಂತ ಅಳ್ತಿರ್ತಾಳೆ. ಯಾಕೆ ಅಂದರೆ ಮಗ ಹೇಳಲ್ಲ ಕೇಳಲ್ಲ, ಹಿಂಗೆ ಹೋಗ್ಬಿಡ್ತಾನಲ್ಲ, ಏನು ಮಾಡೋದು, ಒಂದು ಮಾತು ಕೂಡ ಹೇಳಲ್ಲ, ಇದ್ದಕ್ಕಿದ್ದಂಗೆ ಹೊರ್ಟೋಗ್ಬಿಡ್ತಾನೆ, ಏನು ಮಾಡೋದು ಇವನು, ನಾವು ಹೋಗಿ ಹೋಗಿ ಹುಡುಗಿನ ನಿಶ್ಚಯ ಮಾಡ್ಕೊಂಡು ಬಂದು ಎಷ್ಟು ವರ್ಷಗಳಾಗೋಯ್ತು, ಏನು ಮಾಡಿದ್ರು ಇವ್ನು ಮದುವೆಗೆ ಒಪ್ಪಲ್ಲ, ಏನು ಮಾಡೋದು ಅಂತೇಳಿ ಇವಳು ಚಿಂತೆಯೇ ಚಿಂತೆ, ಇವಳು ಪಾಪ ಸಿಕ್ಕಾಬಟ್ಟೆ ಅಳ್ತಾಳೆ. ಆಮೇಲೆ ಆ ಅಪ್ಪ ಕೂಡ ಬೇಜಾರಾಗ್ತಾನೆ, ಹೌದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ, ಇವನು ಈ ಕೆಲಸ ಯಾಕೆ ಮಾಡ್ತಾನೆ, ಇವನಿಗೇನಾಗಿದೆ ಅಂತೇಳ್ಬಿಟ್ಟು. ಆಮೇಲೆ ಏನು ಹೇಳಿದ್ರು ಅರ್ಥ ಆಗಲ್ಲ ಅವಳಿಗೆ. ಸತ್ಯವಿಗೆ ಇವನೇ ಬಾಳುನೇ ಗಂಡ ಅಂತ ಗೊತ್ತಾದಾಗಿಂದ ಅವಳು ಪಾಪ ನಾಚಿಕೊಂಡು ನೀರು ಹಾಕ್ತಿದ್ಲು, ನೆನ್ನೆ ಇವತ್ತುಗಳು ಅಂತ ಅಳ್ತಿದ್ದಾಳೆ. ಆಯಿತಾ, ಒಂದು ಕಡೆ ಕೂತ್ಕೊಂಡು ಅವಳ ಪಾಡಿಗೆ ಅವಳುಗಳು ಅಂತ ಅಳ್ತಿದ್ದಾಳೆ. ಸತ್ಯವ ಅಳ್ತಿದ್ದಾಳೆ. ಅವಳು ನೋಡಿದ್ರೆ ಗೊತ್ತಾಗಲ್ವಾ, ಅವಳನ್ನ ಹೊಟ್ಟೆ ಉರಿಸ್ತಿರಲ್ಲ, ಹಂಗೆ ಮಾಡ್ತಿರಲ್ಲ, ಹಿಂಗೆ ಮಾಡ್ತಿರ, ಅಜ್ಜಿ ಕೇಳಬೇಕಾ ಕತೆಗಳು, ಸಿಕ್ಕಾಬಟ್ಟೆ ಬೈತದೆ. ಆಮೇಲೆ ಬೈದ ಮೇಲೆ ಎಲ್ಲ ಹೊರ್ಟೋಯ್ತಾರೆ. ಎಲ್ಲ ಇವನು ಹೋಗ್ಬಿಡ್ತಾನೆ, ಸತ್ಯವನ್ನ ಅಪ್ಪ ಅಲ್ಲಿ ದೂರು ಕೊಡೋಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ದೂರು ಕೊಡೋಕ್ಕೆ ಹೋದಾಗ ಗೌಡ, ಓ ಏನಣ್ಣ ಯಾವಾಗ ಬಂದು, ಬಾ 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 ಅಂತಾನೆ. ಅಯ್ಯೋ ನಮಸ್ಕಾರ ಗೌಡ್ರೆ ಅಂತ ಹೋಗ್ತಾನೆ. ಆಮೇಲೆ ಏನು ಬಂದಿದ್ದು ಈ ಕಡೆ ಅಂತಾನೆ. ಏನು ಬಂದಿದ್ದು ಅಂದರೆ ಬಾಳ್ಯ ಹಿಂಗೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನಿಶ್ಚಿತಾರ್ಥ ನೀವಿರೋದಕ್ಕೆ ಆಯಿತು ಅವಾಗ, ಇಲ್ಲಾಂದ್ರೆ ಅದೂ ಆಗ್ತಿರ್ಲಿಲ್ಲ. ಈಗ ಮದುವೆ ಮಾಡ್ಕೊಳ್ದಲ್ಲೇ ಕತ್ತಿರುಗ್ತಿದ್ದಾನೆ, ಏನು ಮಾಡೋದು, ಇರೋದೇ ಎಲ್ಲ ಒಳಗಿರ್ತಾನೆ, ಸ್ವಲ್ಪ ಹೊತ್ತಿಗೆಲ್ಲ ಆಚೆ ಹೊರಟೋಗಿರ್ತಾನೆ, ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲ್ಲ ಅಂತ ದೂರ ಹೊತ್ಕೊಂಡು ಹೋಗಿರ್ತಾನೆ. ದೂರ ಹೊತ್ಕೊಂಡು ಹೋದಾಗ ಅಲ್ಲಿ ಏನು ಹೇಳಬೇಕು ಅಂತ ಅವನಿಗೂ ಗೊತ್ತಾಗದೆ ಗೌಡ, ಏನು ಹೇಳಲಪ್ಪ ನಾನು ಈ ಥರ ಸಿಚುವೇಶನ್ಗೆ, ಏನು ಹೇಳಲಿ ಅಂತ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಮುಂಚೆ ಬೇರೆ ಮಗನಿಗೆ ಮದುವೆ ಗೊತ್ತಾಗಿ ಅವರು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರಾ, ಕೊಡಲ್ಲ ಹೆಣ್ಣು ಅಂತ ಹೇಳ್ಬಿಟ್ರೆ, ಅದು ಬೇರೆ ಉರಿ ಕಿತ್ಕೊಂಡಿದೆ ಗಂಡ ಹೆಂಡ್ತಿ ಇಬ್ರಿಗೂ. ಆ ಸಮಯಕ್ಕೆ ಕರೆಕ್ಟಾಗಿ ಇವನು ಬೇರೆ ಹೋಗಲ್ಲಿ ದೂರು ಕೊಡೋಕ್ಕೆ ಹೋಗಿದ್ದಾನೆ. ಕೇಳಬೇಕಾ, ಎರಡು ಸೇರಿಕೊಂಡು ಘರ್ಷಣೆ ನಡೀತಾ ಇದೆ. ಅಷ್ಟೊತ್ತಿಗೆ ಈ ಗುಂಡ ಹೇಳ್ತಾನೆ, ಮತ್ತು ಮುಂದಕ್ಕೆ ಏನು ಕೆಲಸ ಮಾಡಿರ್ತೀಯಾ, ಅವ್ರು ಒಪ್ಪಲ್ಲ ಅಂದರೆ ಏನು ಮಾಡೋದು, ಮತ್ತಿನ್ನೆಲ್ಲಿ ಸಿಗ್ತಾಳೆ ಹುಡುಗಿ ಅಂತ ಹಿಂಗೆ ಕೇಳ್ತಿರ್ತಾನೆ. ಸುಮ್ಮನೆ ತಿನ್ನೋಗೋ ನೀನು ಅಂತ ಬೈತಾನೆ. ತಿನ್ನೋಗೋ ನೀನು, ನಿನ್ನ ಪಾಡಿಗಿರೋ, ನೀನು ಸುಮ್ಮನೆ ಏನೋ ಮಾಡ್ತೀನಿ ಒಂದು ಅಂತ. ಆಮೇಲೆ ಏನು ಮಾಡ್ತೀರಾ ಅಂತೇನೆ ಹಂಗೆ ಅಂದ್ಕೊಂಡೆ ತಿರುಗಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ. ಆಮೇಲೆ ಅವನಿಗೂ ಬೇಜಾರಾಗಿರುತ್ತೆ. ಈ ಕಡೆ ಬಂದು ಇವನು ದೂರ ಹೇಳಕ್ಕೆ ಬರ್ತಾನೆ, ಸತ್ಯವನ್ನ ಅಪ್ಪ ದೂರ ಹೇಳ್ತಾನೆ. ದೂರ ಹೇಳಿದಾಗ ಗೌಡ ಅಂತಾನೆ, ಸರಿ ಇನ್ನೇನು ಮಾಡೋಕ್ಕೂ ಆಗಲ್ಲ, ಮದುವೆ ಮಾಡಿಬಿಡಿ ಹೆಂಗಾದರೂ ಮಾಡಿ ಅಂತ. ಇಲ್ಲ ಅದಾಗಲ್ಲ ಗೌಡ್ರೆ, ನೀವೇ ನಿತ್ತು ಮದುವೆ ಮಾಡಿಸ್ಬೇಕು, ಅವತ್ತು ನಿಶ್ಚಿತಾರ್ಥ ನೀವೇ ನಿತ್ತು ಮಾಡಿಸಿದ್ರಿ, ಭಾಳ ಕದ್ದು ಹೋಗ್ತಾನೆ, ಅವನು ಒಪ್ಪೋದೇ ಇಲ್ಲ ಮದುವೆಗೆ, ಯಾವಾಗ ಬರ್ತಾನೆ ಯಾವಾಗ ಹೋಗ್ತಾನೆ ಅಂತಲೇ ಗೊತ್ತಾಗಲ್ಲ, ಎಲ್ಲ ಬೆಳಿಗ್ಗೆ ಮಾತಾಡೋನಷ್ಟು ಹೊರಟೋಗಿದ್ದಾನೆ, ಏನು ಮಾಡೋದು ಅಂತೇಳಿ ಹಿಂಗಂತ ಹೇಳ್ತಾನೆ. ಅದಕ್ಕೆ ಈಗ ಏನಪ್ಪ ಮಾಡಲಿ ನಾನು, ನನ್ನ ಕೈಲೇನಾಗುತ್ತೆ ಅಂತಾನೆ. ಎಲ್ಲ ಆಗುತ್ತೆ ಬುದ್ಧಿ, ನೀವು ಒಂದು ಸ್ವಲ್ಪ ಜೋರು ಮಾಡಿ ಇದು ಮಾಡಿದ್ರೆ ಎದುರ್ತಾನೆ ಅನಿಸುತ್ತೆ ಹಂಗೆ ಹೇಳ್ತಾನೆ. ಆದರೆ ಗೌಡ ನೋಡೋಣ ಇರ್ರಿ, ಮಾಡೋಣಂತೆ, ಏನೋ ಒಂದು ಮಾಡೋಣಂತೆ, ಇರ್ರಿ ಅಂತಾನೆ. ಆಮೇಲೆ ಅವ್ರ ಹೆಂಡ್ತಿನೂ ಇರು ಏನೋ ಒಂದು ಮಾಡೋಣಂತೆ, ನಮ್ಮವ್ರಿಗೂ ದೂರ ಬಂದಿದೆ ಅಂದರೆ ಏನೋ ಒಂದು ಮಾಡೋಣಂತೆ ಇರು ಅಂತ ಹೇಳ್ತಾ. ಆಮೇಲೆ ಅದೆಲ್ಲ ಪ್ರಯತ್ನಪಟ್ಟು ಸರಿ ಪಂಚಾಯಿತಿನೇ ಕರಿಬೇಕು, ಇಲ್ಲೆಲ್ಲೂ ನಿಶ್ಚಯ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲೂ ಪಂಚಾಯಿತಿ ಮಾಡೋಕ್ಕಾಗಲ್ಲ, ಪಂಚಾಯಿತಿ ಕಟ್ಟೆಗೇ ಬರಬೇಕು, ಪಂಚಾಯಿತಿನೇ ಕರಿಬೇಕು ಅಂತ ಹೇಳ್ತಾನೆ. ಅದಕ್ಕೂ ಒಪ್ಕೋತಾನೆ ಸತ್ಯವನ ಅಪ್ಪ. ಆಯಿತು ಹಂಗೆ ಮಾಡೋಣ ಬುದ್ಧಿ, ಅವನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಗೌಡ್ರೆ, ಹಂಗೆ ಮಾಡೋಣ ಅಂತೇಳಿ. ನಾವೇನೋ ಒಳ್ಳೇದಾಗಲಿ ಅಂತ ಮಾಡ್ತೀವಿ, ಏನಾಗುತ್ತೋ ನೋಡೋಣಂತೆ ಅಂತ ಹೆಂಡ್ತಿ ಹೇಳ್ತಾಳೆ. ಇರಲಿ ಬಿಡೆ, ನಮ್ಮದು ಒಂದು ಅಲ್ಪ ಸೇವೆ ಅಂದ್ಕೊಳ್ಳೋಣ, ಆಯಿತು ಪಂಚಾಯಿತಿನೇ ಕರೆಯೋಣಂತೆ ಅಂತ ಹೇಳ್ತಾನೆ ಅವನು. ಆವಾಗ ಸರಿ ಅಂತೇಳ್ಬಿಟ್ಟು ಪಂಚಾಯಿತಿನೆಲ್ಲ ಕರೆಯೋದು ಅಂತ ಆಗಿರುತ್ತೆ. ಇವನ ಪಾಡಿಗೆ ಇವನು ಎದ್ದೋಗ್ತಾನೆ.
ಯಾರು ಗೌಡ. ಆಮೇಲೆ ಗೌಡ ಅದೇ ಅವನು ದೂರ ಹೊತ್ಕೊಂಬಂದಿರ್ತಾನೆ ಸತ್ಯವನಪ್ಪ, ಅವನು ಕೂಡ ಹೋಗ್ತಾನೆ. ಸಂಧ್ಯಾ ಕೂಡ ಆ ಕಡೆ ಹೋಗ್ತಾನೆ. ಆಮೇಲೆ ಇನ್ನು ಇದೆಲ್ಲ ಆದಮೇಲೆ ಗುಂಡ ಹೇಳ್ತಾನೆ, ಬಾಳಿಗೆ ಮದುವೆ ಮಾಡ್ತೀರಾ, ನಂಗೆ ಮದುವೆ ಮಾಡೋಕ್ಕಲ್ವ, ನನಗೂ ಹುಡುಕಿ ಹೆಣ್ಣು ಅಂತಾನೆ. ಆಯಿತು ಹುಡ್ಕನ, ಸುಮ್ಮನಿರಪ್ಪ, ನಿನಗೂ ಹೆಣ್ಣು ಹುಡುಕಿನೇ ಮದುವೆ ಮಾಡೋದು, ಸುಮ್ಮನೆ ಇರಲ್ಲ ನಾವು, ಹುಡುಕ್ತೀವಿ ಸುಮ್ಮನಿರು ಅಂತ ಹೇಳ್ತಾಳೆ ಅವರಮ್ಮ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿರ್ತಾನೆ. ಈ ಈ ಹುಡುಗ ಬರೀ ಯಾವಾಗಲೂ ತಿಂತಾನೇ ಇರುತ್ತೆ. ಹಾಗಾಗಿ ಹುಡುಗನ ಬಾಡಿ ಸಣ್ಣನೇ ಆಗಲ್ಲ, ತುಂಬಾ ಟುಮ್ಕಾಗ್ಬಿಟ್ಟಿದ್ದಾನೆ. ಆಮೇಲೆ ಇದೆಲ್ಲ ಮಾತಾಡಾದಮೇಲೆ ಸರಿ ಗೌಡ್ರೆ ಪಂಚಾಯತಿ ಸೇರ್ಸೋಣ ಅಂತೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಪಂಚಾಯತಿ ಸೇರ್ಸೋಕ್ಕೆ ಸರಿ ನಾಳೆ ಪಂಚಾಯತಿ ಸೇರಿಸೋದು ಅಂತ ಆಯಿತು. ಎಲ್ಲರೂ ಕೈ ಮುಗಿದು ಸರಿ ಗೌಡ್ರೆ ಬರ್ತೀನಿ ನಾನು ಅಂತೇಳಿ ಹೊರಡ್ತಾನೆ. ಹೊರಟ ಮೇಲೆ ಗೌಡ ಸರಿ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲೇನೈತೆ ಅಂತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.